श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग ಸಂಪುಟ 27 तैसे मनपण मुद्दल जाये मग अहंभावादिकके आहे मनोनी शरीरेची ब्रह्म होये ಅನುಭವೀತೋ। ಅದರಂತೆ ಮನೋಭಾವ ಇಲ್ಲದಂತಾದಾಗ ಅಹಂಭಾವಾದಿ ಹೇಗೆ ಇರುವವಾಗ ಆದ್ದರಿಂದ ಬ್ರಹ್ಮನಾಗುವನು ದೇಹವೇ ಇರುವಾಗ ಬ್ರಹ್ಮಾನುಭವಿಯೂ ಅದರಂತೆ ಮನೋಭಾವ ಇಲ್ಲದಂತಾದಾಗ ಅಹಂಕಾರ ಮಮಕಾರಾದಿಗಳು ಹೇಗೆ ಇರುವವು ಆದ್ದರಿಂದ ಬ್ರಹ್ಮಾನುಭವ ಪಡೆದುಕೊಂಡವನು ದೇಹ ಇರುವಾಗಲೂ ಬ್ರಹ್ಮವೇ ಆಗುವನು। ಭೋಕ್ತಾರಂ ಯದ್ಯ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ। ನಾನು ಯಜ್ಞ ಹಾಗೂ ತಪ ಇವುಗಳ ಭೋಕ್ತ ಸರ್ವಲೋಕಗಳಿಗೂ ಮಹೇಶ್ವರ ಹಾಗೂ ಪ್ರಾಣಿ ಮಾತ್ರಗಳ ಮಿತ್ರನಾಗಿರುತ್ತೇನೆ। ಈ ರೀತಿಯಾಗಿ ನನ್ನನ್ನು ತಿಳಿದವನು ಶಾಂತಿ ಪಡೆಯುತ್ತಾನೆ। ಅಮೀಮಾಗಾಹನ ಸಾಂಗಿತಲೆ ಜೆ ದೇಹೀಚಿ ಬ್ರಹ್ಮತ್ವ ಪಾವಲೆ ತೇ ಏಣೆ ಮಾರ್ಗೆ ಆಲೆ ಮಣವೂನಿಯಾ। ನಾವು ಹಿಂದೆ ಹೇಳಿರುವೆವು ದೇಹದಲ್ಲಿರುವಾಗಲೇ ಪ್ರಾಪ್ತವಾಗಿದೆ ಬ್ರಹ್ಮತ್ವವು, ಅವರು ಬಂದದ್ದು ಇದೇ ಮಾರ್ಗವು। ಆದ್ದರಿಂದ ನಾವು ಹಿಂದೆ ಹೇಳಿದ್ದೇನೆಂದರೆ ಅವರು ಬಂದದ್ದು ಇದೇ ಮಾರ್ಗವಾದ್ದರಿಂದ ದೇಹದಲ್ಲಿರುವಾಗಲೇ ಅವರಿಗೆ ಬ್ರಹ್ಮತ್ವವು ಪ್ರಾಪ್ತವಾಗಿದೆ। ಆನಿ ಯಮನಿಯಮಾಚೆ ಡೋಂಗರ ಅಭ್ಯಾಸಾಚೆ ಸಾಗರ ಕ್ರಮೋನಿಹೇ ಪಾರ ಪಾತಲೇತೆ। ಹಾಗೂ ಯಮನಿಯಮಗಳ ಪರ್ವತವನ್ನು ಸಾಧನೆಯ ಸಾಗರವನ್ನು ದಾಟಿ ಈ ದಂಡೆಯನ್ನು ತಲುಪಿರುವರು। ಅವರು ತಮ್ಮ ಸಾಧನೆಯಿಂದ ಯಮನಿಯಮಗಳ ಪರ್ವತವನ್ನು ಹಾಗೂ ಸಾಧನೆಯ ಸಾಗರವನ್ನು ದಾಟಿ ಈ ದಂಡೆಗೆ ಬಂದು ಮುಟ್ಟಿರುವರು। ತಿಹಿಯಾ ಪಣಪೆ ಕರೂನಿ ನಿರ್ಲೇಪ प्रपंचाचे घेतले माप मग साचाचेची रूप होऊ निठेले। ನಿರ್ಲೇಪಗೊಳಿಸಿಕೊಂಡು ತಮ್ಮನ್ನು ತಿಳಿದುಕೊಂಡು ಪ್ರಪಂಚದ ಮೌಲ್ಯವನ್ನು ಹೊಂದಿದರು ರೂಪವನ್ನು ಸತ್ಯದ್ದೇ। ಅವರು ಪ್ರಪಂಚದ ಮೌಲ್ಯವನ್ನು ತಿಳಿದುಕೊಂಡು ತಮ್ಮನ್ನು ತಾವು ನಿರ್ಲೇಪಗೊಳಿಸಿಕೊಂಡು ಸತ್ಯದ್ದೇ ರೂಪವನ್ನು ಹೊಂದಿರುವರು। ಐಸಾ ಯೋಗ ಯುಕ್ತಿತಾ ಉದ್ದೇಶು ಜೇಥ ಬೋಲಿಲ ಋಷಿಕೇಶು ತೇಥ ಅರ್ಜುನು ಸದಂಶು ಮಣೋನಿ ಚಮತ್ಕಾರಲ। ಈ ರೀತಿ ಯೋಗ ಯುಕ್ತಿಯ ವಿಚಾರವನ್ನು ಹೇಳಿದನಲ್ಲಿ ಋಷಿಕೇಶನು ಆಗ ಮರ್ಮಜ್ಞನಾದ ಅರ್ಜುನನು ಚಮತ್ಕಾರಗೊಂಡನು। ಈ ರೀತಿಯಾದ ಯೋಗಯುಕ್ತಿಯ ವಿಚಾರವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು। ಆಗ ಮರ್ಮಜ್ಞನಾದ ಅರ್ಜುನನಿಗೆ
ಚಮತ್ಕಾರವೆನಿಸಿತು. ತೇ ದೇಖಿಲಿಯ ಕೃಷ್ಣೇ ಜಾಣಿತಲೆ, ಮಗ ಹಾಸೋನಿ ಪಾರ್ಥಾತೆ ಮಣಿತಲೆ, ಕಾಯಿ ಪಾ ಚಿತ್ತ ಹೂವಾಯಿಲೆ, ಏ ಬೋಲಿ ತುझे. ಅದನ್ನು ಶ್ರೀಕೃಷ್ಣ ಅರಿತುಕೊಂಡನು. ನಗುತ್ತ ಅರ್ಜುನನಿಗೆಂದನು, ನಿನ್ನ ಚಿತ್ತ ಹೊಂದಿರುವುದು ಸಂತೋಷವನ್ನು ನಮ್ಮ ಮಾತಿನಿಂದ. ಅರ್ಜುನನ ಈ ಭಾವವನ್ನು ಶ್ರೀಕೃಷ್ಣ ಅರಿತುಕೊಂಡು ಮುಗುಳು ನಗೆ ನಗುತ್ತಾ ಅರ್ಜುನನಿಗೆ, ಹೇ ಅರ್ಜುನ, ನಮ್ಮ ಮಾತಿನಿಂದ ನಿನ್ನ ಚಿತ್ತ ಸಂತೋಷ ಹೊಂದಿರುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ. Mm-hmm.